ನೆಕ್ ಇಲ್ಲ ಇಲ್ಲ ಅಲ್ವಾ ಐತಲ್ಲ ಅದ್ರ ಜೊತೆ ಅದನ್ನು ಸೇರಿಸ್ಬಿಡ್ತೀವಿ. ಕಟ್ಬಾರ್ದು ಅದೆಲ್ಲ ರೆಡಿ ಇದೆ. ಖುಷಿ ನೋಡು ಅವನಿಗೆ, ಖುಷಿಗೆ ತಾ ತಿರುಗಿಸ್ಕೊಂಡು ನೋಡಲ್ಲಿ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ. ದೇವ್ರದ್ದು ದಾರ ಕಟ್ತಾ ಇದ್ದಾರೆ. ಚೆನ್ನಾಗಿದೆ. ಹಿಂದೂ ಹುಡುಗನ ಥರ ಕಾಣಿಸ್ತದೆ. ಖುಷಿಯಾಗಿ ಕಟ್ಟಿಸ್ಕೊತಾವನೆ. ಏನೋ ಮಾಡ್ತಾ ಇರೋದು ಖುಷಿ ಆಗ್ಬಿಟ್ಟವನೆ. ದೇವ್ರ ಕೈ ಮುಗಿಬೇಕು, ಈ ಕೈ ಮುಗಿಬೇಕು. ನನಗೂ ಬರ್ತದೆ. ನನಗೂ ಎಷ್ಟೇ ದಿವಸ ಆಯಿತು ಅಲಂಕಾರ ನನಗೆ ನಿಮ್ಗೆ ಬರ್ತದೆ ಅಂತ ನನಗೂ ಗೊತ್ತಿಲ್ಲ. ಇದು ಭಾಳ ನೀಟಾಗಿ ಭಾಳ ಲಕ್ಷಣವಾಗಿ ಕರೆಕ್ಟಾಗಿ ಬಂದಿದೆ. ಈ ರೂಪ ಬರಬೇಕು ಕರೆಕ್ಟ್. ಬಹುಶಃ 500 ಪೂಜೆ ಮಾಡಿದ್ದೋ ಇಲ್ಲ ನೀನು ಅಲಂಕಾರನ ಇವತ್ತಿಂದು ಬೇರೆ ರೂಪನೇ ಬೇರೆ ಥರ ಆಯಿತು. ಹೋದ ಸತಿಗಿತ್ತು, ಈ ಸತಿ ತುಂಬ ಒಂಥರ ನೀಟಾಗಿ ದೇವ್ರ ಮುಖ ನೀಟಾಗಿ ಲಕ್ಷಣ ಎದ್ದು ಕಾಣಿಸ್ತಾ ಇತ್ತು ಈ ಸಾರಿ. ಅದೆಷ್ಟು ಕಳೆ ಕಾಣಿಸ್ತಿತ್ತು ಅಂದರೆ ಅಲಂಕಾರ ಮಾಡದೇ ಇದ್ದಾಗ್ಲೂ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಂಪಲ್ಲಾಗಿ ಇಟ್ಟಿದ್ರಲ್ಲ ಅವಾಗಲೇ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ನಾನು ಹಂಗೂ ಶಂಕರು ನೋಡು ದೇವರು ಎಷ್ಟು ನೀಟಾಗಿ ಹೆಂಗೆ ಒಂಥರ ಮನುಷ್ಯ ರೂಪದಲ್ಲಿ ಎದ್ದು ಬಂದಿದ್ದೇನೋ ಅನ್ನೋಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು ಅಂತ ಹೇಳಬೇಕು ಅಂತ. ಬಟ್ ನೀನು ಪೂಜೆಗೆ ಕೂತಿದ್ದಲ್ಲ ಕರೀಲಿಲ್ಲ ನಾನು. ಬೆಳಿಗ್ಗೆ ಸಿಂಪಲ್ ಆಗಿತ್ತಲ್ಲ ಅದು. ಅವಾಗಲೂ ಅಷ್ಟೇ. ಆಮೇಲೆ ಅವ್ರದ್ದು ಅಭಿಷೇಕ ಮಾಡಿರಲ್ಲ ಅವಾಗಲೂ ಅಷ್ಟೇ. ಅಭಿಷೇಕ ನನಗೆ ಅಲ್ಲಿ ಫಸ್ಟ್ ರೌಂಡಲ್ಲೇ ಕಳೆದಾಡ್ತಾ ಇತ್ತು. ಕಳಸದಲ್ಲಿ ಹಿಂಗೆ ಎಷ್ಟು ಕಷ್ಟ ಆಯ್ತು ತೊಗೊಂಬರಕ್ಕೆ ಒಳಗಡೆ. ಕಳಸಲ್ಲಿ ಎಷ್ಟೊಂದು ಒಂದ್ಸತಿ ಅದು ಕಳಸ ಗೊತ್ತಾಗುತ್ತೆ. ನನಗೇನು ಇರಲ್ಲ, ನನಗೆ ಗೊತ್ತಾಗ್ತಾ ಇರ್ತದೆ. ನನಗೇನು ಇದಂತಲ್ಲ, ನನಗೆ ಗೊತ್ತಾಗುತ್ತೆ. ನನ್ನ ಕಂಟ್ರೋಲಿಗೆ ನನಗಿರಲ್ಲ ಅಷ್ಟೇ. ಈ ಸತಿ ಅಂತೂ ನೀನು ಹಿಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಎಷ್ಟು ಎಲ್ಲರೂ ಬೀಳಿಸ್ಬಿಟ್ರೆ ಅನ್ನೋ ಥರ ಆಗ್ಬಿಟ್ಟಿತ್ತು. ಫುಲ್ ಹೊಟ್ಟೋಗಿತ್ತು. ಆಮೇಲೆ 3 ಜನ ಬಂದರು. ಏನಾಗ್ಬಿಡುತ್ತೆ ಅಂದರೆ ಇದಾಗುತ್ತಲ್ಲ, ವೇವ್ಸ್ ಬರುತ್ತಲ್ಲ, ಆ ವೇವ್ಸು ಹೋಗ್ತಾ ಜಾಸ್ತಿ ಆಗ್ತಾ ಇರ್ತದೆ. ಬಿಟ್ಬಿಡ್ರಿ ನನ್ನನ್ನು ಅಂತಿದೆ. ಮತ್ತೆ ಹೇಗೆ ಅದು ಬಿಡು ಅಂತ ನನಗೆ ಏನಾಗ್ತಾ ಇತ್ತು, ಅದು ಬ್ಯಾಲೆನ್ಸು ಸಿಗ್ತಾ ಇಲ್ಲ. ಎತ್ತೋ ಹೇಳ್ದಂಗೆ ಆಗ್ತಾ ಇತ್ತೆ. ಬಿಡ್ರಿ ಅಂತ ಇದ್ದೆ ನಾನು. ಕಾಣಿಸ್ತಾ ಇತ್ತು. ಅದಕ್ಕಾಗಿ ನಂಗೆ ಭಯ ಆಗ್ತಾ ಇತ್ತು. ಅದು ಏನೋ ಹೆಂಗ್ ಬೇಕಾದ್ರೆ ಹಂಗೆ ಅಲ್ಲಾಡ್ತಾರಲ್ಲ, ನನ್ನ ಕಂಟ್ರೋಲ್ ಸಿಗ್ತಲ್ಲ. ಅದು ಹಿಂಗೆ ಹಿಡ್ಕೊಳ್ಳೋದಷ್ಟೇ ಅಲ್ಲಾಡ್ತದೆ. ನನ್ನ ಕಾಲುಗಳು, ನನ್ನ ಬಾಡಿ ನನ್ನ ಕಂಟ್ರೋಲಿಗೆ ಸಿಗಲ್ಲ. ಅದು ಯಾರೇ ಒತ್ತರು ಅಷ್ಟೇ, ನೀವು ಬೇಕಾದ್ರೂ ಒತ್ತರೂ ಅಷ್ಟೇ, ಆ ಬಾಡಿ ಕಂಟ್ರೋಲಿಗೆ ಸಿಗಲ್ಲ. ಅದು ಆ ಲೆವೆಲ್ಗೆ ಇದಾಗ್ಬಿಡ್ತದ್ದು. ಅದು ನೀವು ಫಸ್ಟೇ ಅನ್ಕೊಂಡಿದ್ರ ಮನ್ಸಲ್ಲಿ ನಾನು ಈ ಥರ ಅಲಂಕಾರ ಮಾಡ್ಬೇಕಂತ? ಹಣೆ ಮೇಲೆ ಬರ್ದಿರೋದೆಲ್ಲ ಫಸ್ಟ್ ಅನ್ಕೊಂಡಿದ್ರ? ಅಲ್ಲ ಅಷ್ಟ ಈ ರೀತಿ ಹಚ್ಬೇಕು ಅಂತ ಫಸ್ಟೇ ಮನ್ಸಲ್ಲಿ ಅನ್ಕೊಂಡಿದ್ರ ಈ ರೀತಿ ಮಾಡ್ಬೇಕು ಅಂತ? ಏನಿಲ್ಲ, ನಾನು ಹೋಗ್ತೀನಿ ಅಲ್ಲಿ. ನನಗೆ ಏನು ಅನ್ಸುತ್ತೆ, ಕಿರೀಟ ಇಟ್ಟೆ. ಯಾಕೋ ಕಿರೀಟ ಚೆನ್ನಾಗಿ ಕಾಣ್ತಿಲ್ಲ. ಬೆಳ್ಳಿ ಕಿರೀಟ ಇಟ್ಟೆ. ಬೇಡ ಬೆಳ್ಳಿ ಕಿರೀಟ. ಆಮೇಲೆ ತಿರ್ಗಾ ನೀಟಾಗಿ ಒರೆಸ್ಬಿಟ್ಟು ಎಣ್ಣೆ ಹಚ್ಬಿಟ್ಟು, ಮುಖಕ್ಕೆ ಎಣ್ಣೆ ಹಚ್ಬಿಟ್ಟು, ಆಮೇಲೆ ಕಣ್ಣೆಲ್ಲ ತಿದ್ದೆ. ಕಣ್ಣು 2 ಸತಿ ತಿದ್ದಿದ್ದು. ಒಂದೊಂದು ಸತಿ ಅಲ್ಲ, 2 ಸತಿ ತಿಂದು. ಇವತ್ತಿನ ಅಲಂಕಾರ ಭಾಳ ತುಂಬ ಯಾವಾಗ ಗಂಟೆ ಬರ್ಸ್ಬೋದು. ಭಾಳ ತುಂಬ ನೀಟಾಗಿ ಸೇಮು ಕೊಲ್ಲೂರು ಮಹಾಲಕ್ಷ್ಮಿ ರೂಪ ಕಾಣಿಸೋ ಸ್ಟಾರ್ಟ್ ಆಗ್ಬಿಡ್ತು. ನನಗಂತೂ ನೋಡಿದ ತಕ್ಷಣ ಇದೇನು ದೇವ್ರ ಕೊಲ್ಲೂರು ಮಹಾಲಕ್ಷ್ಮಿ ಆಗೋಗ್ಬಿಟ್ಟಿದೆ. ನೋಡಿದ ತಕ್ಷಣ ಅನ್ಕೊಂಡ್ಬಿಟ್ಟೆ ಹಂಗೇನೆ. ಶ್ರೀನಿವಾಸ ಗುರುಜಿ ಹೇಳಿದ್ರಲ್ಲ, ಈಗ ನೀಟಾಗಿ ವಾಲಿದ್ ಕಾಣಿಸ್ತಾ ಇದೆ. ಹೌದು, ಆ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಹೇಳಿದ ಮಾತು ಟಕ್ಕ ನೆನಪಾಗ್ಬಿಡ್ತು ನನಗೆ. ಎಷ್ಟು ಸಾಕ್ಷಾತ್ ಹಿಂಗೆ ಕಂಡ್ಬಿಟ್ಟು ಹಿಂಗೆ ನೋಡಿ ಹಿಂಗೆ ಎದೋಳ್ತಾ ಇದೆಯೇನೋ ಅನ್ನಿಸ್ಬಿಡ್ತು. ಹಿಂಗೆ ಎದೋಳ್ತಾ ಇದೆಯೇನೋ ಅನ್ನಿಸ್ಬಿಡ್ತು ನನಗೆ. ಆ್ಯಕ್ಚುಲಿ ನನಗೆ ಗೊತ್ತಾಗುತ್ತಲ್ವಾ, ಕಣ್ಣು ವೈಟು ಆ ಕಡೆ ಈ ಕಡೆ ಎಕ್ಸ್ಚೇಂಜ್ ಅಂತ. ನಾನು ಕಣ್ಣೇ ಇದು ನನಗೆ ಗೊತ್ತಿಲ್ಲ. ಅದು ಮನಸ್ಸಲ್ಲಿ ಏನಿದೆ ಅದು ಭಾವ ಹಂಗೆ ಕಾಣಿಸುತ್ತೆ. ಒಟ್ಟು ಭಾಳ ನಿಜ ಪ್ರತಿ ಸಾರಿಗಿಂತೂ ಅನಿಸುತ್ತೆ ಭಾಳ ನೀಟಾಗಿ ಭಾಳ ಚೆನ್ನಾಗಿ. ಆಮೇಲೆ ಪೂಜೆನೂ ಅಷ್ಟೇ ಅವರು ಏನೋ ಚೆನ್ನಾಗಿ ಮಾಡಿಕೊಟ್ರು. ಅವರು ಏನು ಮಂತ್ರ ಏನೋ ಅದು ಅವ್ರು ಬಿಟ್ಟಿದ್ದು, ಬಟ್ ಹೇಳಿದ್ದು ಪೂಜೆ ಮಾಡಿ ರೀತಿ ಸ್ಟ್ರಿಕ್ಟು. ಅದು ನೀಟಾಗಿ ಅವರು ಅಲ್ಲಿದ್ದಿದ್ದು ಒಂಚೂರು ಕಡ್ಡಿಗಳೆಲ್ಲ ಅಲ್ಲಿದ್ದಿದ್ದು ಸ್ವಲ್ಪ ಕಡ್ಡಿ ಪಡ್ಡಿ ಎಲ್ಲ ತಾಕೋಕೆ ಹೋಗಿದ್ವಿ. ಹೆಂಗ್ರೆ ಆಗ್ಬಿಟ್ರು ಗೊತ್ತಾ ಅವ್ರು ತಾತ ಐನವರು
ನೀನು ನೋಡಮ್ಮ ಮಕ್ಳಿಗೆಲ್ಲ ಹೇಳಮ್ಮ ಫಸ್ಟು ಅಂತ ಅವರು ಪಕ್ಕ ಶಾಸ್ತ್ರ ಓಡ್ಬೋದು ಶಾಸ್ತ್ರ ಒಂದು 10 ನಿಮಿಷ ಇರ್ತೀನಿ. ಅವಳು ಒಡವೆ ತಗೊಂಡವಳು ಬ್ಯಾಂಕಿಂದ ಆ ಅಡೈಕೆ ಅದನ್ನು ತಂದು ದೇವ್ರ ಪಾದಕ್ಕೆ ಇಟ್ಬಿಡ್ಬೇಕಂತ ಅವಳು ಇಟ್ಬಿಟ್ಟು ಕೈ ಮುಗಿಬೇಕಂತ ಹೇಳು ಮತ್ತೆ ಬಾಸ್. ಮಾಮೂಕಲ್ಲಿ ಬಿಡಿಸ್ಕೊ ಹೋಗು ಬಾ ಇಲ್ಲೇ ಇರ್ತದೆ ಮಮ್ಮಿ ಬರ್ತದೆ ನೀವಿಬ್ರು ಇಲ್ಲೇ ಓಡಾಡ್ತಾ ಇರಿ ಓಮ್ನ ಹತ್ರಕ್ಕೆ ಮಾತ್ರ ಹೋಗ್ಬೇಡ್ರಿ ಅಲ್ಲೇ ನೋಡೋ ರೋಡೆ ಕೆಂಡ ಹತ್ರಕ್ಕೆ ಹೋಗಿ ಕುಡ್ದು ಹಾಟ್ 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 ಇರುತ್ತೆ ಅದ್ರ ಹತ್ರಕ್ಕೆ ಹೋಗಿ ಕುಡ್ದು ರೋಡಿಗೆ ಏನೂ ಹಾಕ್ಕೊಡ್ದು ಬಾಣೆ ಅವಾಗಲೇ ಕರೆಂಟ್ ಇರಲಿಲ್ಲ ಬಂದಾಗ ಬರ್ತೀನಿ